ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಸದ್ಯ 300ರ ಗಡಿಯಲ್ಲಿ ಕೋವಿಡ್ ಪ್ರಕರಣಗಳು. ಈ ವರ್ಷ ಕೊರೋನಾಗೆ 4 ಜನರ ಸಾವಿನಿಂದ ಕಳವಳ. ಡೆತ್ ಆಡಿಟ್ ಮಾಡಿಸಿದ ಆರೋಗ್ಯ ಇಲಾಖೆ. ಉಸಿರಾಟ ಸಮಸ್ಯೆ, ಇತರೆ ಗಂಭೀರ ಆರೋಗ್ಯ ಸಮಸ್ಯೆ ಇರೋರೇ ಟಾರ್ಗೆಟ್ ಅನ್ನುವ ಅಂಶ ಬಯಲು. ಕೊರೋನಾ ಎದುರಿಸೋದಕ್ಕೆ ಸನ್ನದ್ಧ ಅಂತಿರುವ ಸರ್ಕಾರ. ಆದರೆ ಆರೋಗ್ಯ ಇಲಾಖೆ ಅಂಕಿಅಂಶಗಳಲ್ಲಿ ಔಷಧಿ ಕೊರತೆ ಇರೋದು ಬಯಲು. ಅನುದಾನದ ಕೊರತೆ, ಟೆಂಡರ್ ಪ್ರಕ್ರಿಯೆ ವಿಳಂಬದಿಂದ 150ಕ್ಕೂ ಹೆಚ್ಚು ಔಷಧಿಗಳ ದಾಸ್ತಾನೇ ಇಲ್ಲ. ಮೂಳೆ ಮುರಿದಿದ್ದಕ್ಕೆ ಚಿಕಿತ್ಸೆ ಪಡಿತಾ ಇದ್ದ 7 ವರ್ಷದ ಸಾನ್ವಿ ಸಾವು. ನಿಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಅನ್ನುವ ಆರೋಪ. ತಡರಾತ್ರಿಯೇ ಮೃತದೇಹ ಒಯ್ಯುವಂತೆ ಪೊಲೀಸರನ್ನ ಕರೆಸಿ ವೈದ್ಯಾಧಿಕಾರಿ ದರ್ಪ. ಐಪಿಎಲ್ ಟಿಕೆಟ್ ಮಾರಾಟ ದಂಧೆಯಲ್ಲಿ ಕಾನ್ಸ್ಟೇಬಲ್ ಭಾಗಿ ಕೇಸ್. ತನಿಖೆ ಸಮರ್ಪಕವಾಗಿ ನಡೆಸೋದಕ್ಕೆ ಡಿಜಿ, ಐಜಿಪಿ, ಲೋಕಾಯುಕ್ತ, ಬೆಂಗಳೂರು ಕಮಿಷನರ್ಗೆ ಪತ್ರ. ಹಿರಿಯ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತಪಡಿಸಿದ ವಕೀಲ ಹುಸೇನ್. ಆನ್ಲೈನ್ನಲ್ಲಿ ಮನೆ ಕೆಲಸದಾಕೆಯನ್ನ ಬುಕ್ ಮಾಡಿದ್ದ ಸೇಲ್ಸ್ ಮ್ಯಾನೇಜರ್ 30 ನಿಮಿಷದಲ್ಲಿ 30,000 ರೂಪಾಯಿ ತಗೊಂಡು ಎಸ್ಕೇಪ್. ರಶ್ಮಿ ಅನ್ನೂರಿಗೆ ಬಿಮಲಾ ಎಂಬಾಕೆಯಿಂದ ವಂಚನೆ. ಬೆಂಗಳೂರಿನ ಕುಂಬಳಗೋಡು ಠಾಣೆಯಲ್ಲಿ ಕೇಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.